ಅಧ್ಯಕ್ಷರೇ, ಇವರು ಅಧಿಕಾರಕ್ಕೆ ಬಂದ ಮೇಲೆ 19-20ರಲ್ಲಿ 27,391 ಕೋಟಿ, 20-21ರಲ್ಲಿ 25,950 ಕೋಟಿ. ನಾನು ಹೇಳಿದ್ದಕ್ಕಿಂತ 18-19ರಲ್ಲಿ 17-18ರಲ್ಲಿ ಹೇಳಿದ್ನ ಅದಕ್ಕಿಂತ ಕಡಿಮೆ ಆಯಿತು. 25,950 ಕೋಟಿ. 21-22ರಲ್ಲಿ 27,021 ಕೋಟಿ. 22-23ರಲ್ಲಿ 30,263 74 ಕೋಟಿ. ಇವರು ಟೋಟಲ್ ಆಗಿ ಖರ್ಚು ಮಾಡಿದ್ದು 1,60,627 ಕೋಟಿ. ನಾವು ಕಾನೂನು ಮಾಡಿದ ಮೇಲೆ 14, 15, 15, 16, 16, 17, 17, 18ರಲ್ಲಿ 4 ವರ್ಷದಲ್ಲಿ ಖರ್ಚು ಮಾಡಿದ್ದು 80,353 ಕೋಟಿ. So love for the scheduled tribes. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸೋಮ್ನೆ ಏನೇ ಮಾತಾಡ್ತೀರಿ. ಗ್ಯಾರಂಟಿ ಅದು ಬೇರೆ ಪ್ರಶ್ನೆ, ಬೇರೆ ಅದು ಮಾಡಿ ನೀವು ಕೊಡಿ, ನೀವು ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಉತ್ತರ ಕೊಡ್ತೀವಿ. ನಾ ಹೇಳ್ತೀನಿ ನೋಡಿ, ರವಿಕುಮಾರ್ ಹೋಗ್ಲಿ ಹೇಳಿ. ಆಮೇಲೆ ಅವನು ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ನೋಡಿ, ಆಮೇಲೆ ಸಚೇತಕರು ನೇಮ್ ಮಾಡಬಹುದು, ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ. ಏನ್ ಪದೇ ಪದೇ ಹೇಳಿ ಯಾವಾಗಲಾರು ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ. ಅವ್ರು ಹೇಳ್ದಾಗ ಮಾತಾಡ್ಬೇಕು. ನಾ ಹೇಳಿ ಕಡ್ತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ ಪದೇ ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡ್ಬೇಕು, ಹೇಳಿ ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಎಲ್ಲ ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಎದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ದಿಸ್ ಇಸ್ ಡೆಮಾಕ್ರಸಿ. They can't take undue advantage.